ಹಲೋ ಸ್ಟೂಡೆಂಟ್ಸ್, ಈ ಪಾಠದಲ್ಲಿ ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಾಸೆಸ್ ಬಳಸಿಕೊಂಡು ಓವರ್ ಹೆಡ್ ಪೊಸಿಷನ್ನಲ್ಲಿ 10 mm ದಪ್ಪವಿರುವ MS ಪ್ಲೇಟ್ನಲ್ಲಿ ಸಿಂಗಲ್ ವಿ ಬಟ್ ಜಾಯಿಂಟ್ ಮಾಡುವುದರ ಕುರಿತು ನಾವು ಕಲಿಯುತ್ತೇವೆ. ಉದ್ದೇಶ: ಈ ವಿಷಯ ಭಾಗದ ಕೊನೆಯಲ್ಲಿ ನೀವು ಏನೆಲ್ಲ ಕಲಿತಿರುತ್ತೀರೆಂದರೆ 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪವಿರುವ ಗಾತ್ರಕ್ಕೆ ಪ್ಲೇಟ್ ಅನ್ನು ಪ್ರಿಪೇರ್ ಮಾಡೋದು, ರೂಟ್ ಕ್ಯಾಪ್ನೊಂದಿಗೆ ಪ್ಲೇಟ್ ಅನ್ನು ವೆಲ್ಡ್ ಮಾಡಿ ಮತ್ತು ವೆಲ್ಡ್ ಜಾಯಿಂಟ್ ಗಳನ್ನು ಟ್ಯಾಕ್ ಮಾಡೋದು, ಓವರ್ ಹೆಡ್ ವೆಲ್ಡಿಂಗ್ ಪೊಸಿಷನ್ನಲ್ಲಿ ಟ್ಯಾಕ್ ವೆಲ್ಡೆಡ್ ಪ್ಲೇಟ್ ಗಳನ್ನು ಕ್ಲಾಂಪ್ ಮಾಡೋದು, ರೂಟ್ ರನ್, 2ನೇ ರನ್, 3ನೇ ರನ್ ಡೆಪಾಸಿಟ್ ಮಾಡೋದು, ಸ್ಟೀಲ್ ವೈರ್ ಬ್ರಷ್ ನಿಂದ ವೆಲ್ಡಿಂಗ್ ಅನ್ನು ಶುಚಿ ಮಾಡೋದು, ವೆಲ್ಡಿಂಗ್ ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯಾ ಅಂತ ಚೆಕ್ ಮಾಡೋದು. ಶೀಲ್ಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಉಪಯೋಗಿಸಿ MS ಪ್ಲೇಟ್ ನಲ್ಲಿ ಸಿಂಗಲ್ ವಿ ಬಟ್ ಜಾಯಿಂಟ್ ಓವರ್ ಹೆಡ್ ಸ್ಥಾನದಲ್ಲಿ 4G 10 mm ಗೆ ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳ ಬಗ್ಗೆ ನೋಡೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಬ್ರಿಕ್ ಪಂಚ್, ಬಾಲ್ ಪೀನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಎಲೆಕ್ಟ್ರಾಡ್ ಕೇಬಲ್ ಮತ್ತು ಅರ್ತ್ ಕೇಬಲ್, ಎಲೆಕ್ಟ್ರಾಡ್ ಹೋಲ್ಡರ್, ಎಲೆಕ್ಟ್ರಾಡ್, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್, SMAW ವೆಲ್ಡಿಂಗ್ ಪ್ಲಾಂಟ್ ಮಿಷಿನ್ ಮತ್ತು ಅದರ ಸೆಟಪ್ ಆಕ್ಸೆಸರೀಸ್, ಸಿ ಕ್ಲ್ಯಾಂಪ್. ಶೀಲ್ಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಉಪಯೋಗಿಸಿ ಓವರ್ ಹೆಡ್ ಸ್ಥಾನದಲ್ಲಿ 10 mm ದಪ್ಪ MS ಪ್ಲೇಟ್ಗಳ ಮೇಲೆ ಸಿಂಗಲ್ ವಿ ಬಟ್ ಜಾಯಿಂಟ್ಗಾಗಿ ಪ್ರೀ ವೆಲ್ಡಿಂಗ್ ಸಿದ್ಧತೆಗಳ ಬಗ್ಗೆ ನೋಡೋಣ. ರಕ್ಷಣಾತ್ಮಕ ಬಟ್ಟೆಗಳನ್ನು ಹಾಕಿಕೊಳ್ಳಿ. ಗ್ರೈಂಡಿಂಗ್ ಮಾಡುವಾಗ ಮತ್ತು ಫೈಲಿಂಗ್ ಮಾಡುವಾಗ ಪ್ಲೇನ್ ಗಾಗಲ್ಸ್ ಗಳನ್ನು ಉಪಯೋಗಿಸಿ. 200 mm ಉದ್ದ, 100 mm ಅಗಲ ಮತ್ತು 10 mm ದಪ್ಪದ MS ಪ್ಲೇಟ್ ತೆಗೆದುಕೊಳ್ಳಿ. ಮೈಲ್ಡ್ ಸ್ಟೀಲ್ ಪ್ಲೇಟ್ ಸರಿಯಾದ ಸ್ಪೆಸಿಫಿಕೇಶನ್ಸ್ ಮತ್ತು ಗುಣಮಟ್ಟದಲ್ಲಿದೆಯಾ ಅಂತ ಚೆಕ್ ಮಾಡಿ. ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯಾ ಅಥವಾ ಅಂಚುಗಳಲ್ಲಿ ಇರ್ರೆಗ್ಯುಲಾರಿಟೀಸ್ ಇದೆಯಾ ಅಂತ ಚೆಕ್ ಮಾಡಿ. ಮೈಲ್ಡ್ ಸ್ಟೀಲ್ ಪ್ಲೇಟ್ ಸ್ವಚ್ಛವಾಗಿದೆ ಮತ್ತು ತುಕ್ಕು, ಕೊಳೆ, ಗ್ರೀಸ್ ಅಥವಾ ಯಾವುದೇ ಮಾಲಿನ್ಯಕಾರಕಗಳಿಲ್ಲ ಅಂತ ಚೆಕ್ ಮಾಡಿ. MS ಪ್ಲೇಟ್ ಮೇಲೆ ಚಾಕ್ನಂತಹ ಮಾರ್ಕಿಂಗ್ ಸಾಧನದಿಂದ ಮಾರ್ಕ್ ಮಾಡಿ. ಮಾರ್ಕಿಂಗ್ ಮಾಧ್ಯಮವು ಒಣಗಲು ಕೆಲವು ನಿಮಿಷಗಳ ಕಾಲ ಕಾಯಿರಿ. ರೂಲರ್ ಮತ್ತು ಸ್ಕ್ರೈಬರ್ ಬಳಸಿ ಪ್ಲೇಟ್ನ ಉದ್ದವನ್ನು 150 mm ಗೆ ಮಾರ್ಕ್ ಮಾಡಿ. ರೂಲರ್ ಮತ್ತು ಸ್ಕ್ರೈಬರ್ ಬಳಸಿ ಪ್ಲೇಟ್ನ ಅಗಲವನ್ನು 50 mm ಗೆ ಮಾರ್ಕ್ ಮಾಡಿ. ಉದ್ದದ ಅಳತೆಯ ಬದಿಯಲ್ಲಿ ಬ್ರಿಕ್ ಪಂಚ್ ಮತ್ತು ಸುತ್ತಿಗೆಯನ್ನು ಉಪಯೋಗಿಸಿ ಲೈನ್ ಅನ್ನು ಪಂಚ್ ಮಾರ್ಕ್ ಮಾಡಿ. ಅಗಲದ ಬದಿಯ ಅಳತೆಗೂ ಇದೇ ರೀತಿ ಮಾಡಿ. ಬೆಂಚ್ ವೈಸ್ ನಲ್ಲಿ ವಸ್ತುಗಳನ್ನು ಭದ್ರಪಡಿಸಿಕೊಳ್ಳಿ. ಹ್ಯಾಕ್ಸಾ ಬ್ಲೇಡ್ ಶಾರ್ಪ್ ಆಗಿದೆಯಾ ಅಂತ ಚೆಕ್ ಮಾಡಿ. 10 mm MS ಪ್ಲೇಟ್ಗೆ ಸರಿಯಾದ ಬ್ಲೇಡ್ ಗಾತ್ರವನ್ನು ತೆಗೆದುಕೊಳ್ಳಿ. ಗ್ಯಾಸ್ ಕಟರ್ ನಿಂದ ಕಟ್ಟಿಂಗ್ ಆರಂಭಿಸಿ. MS ಪ್ಲೇಟ್ನ ಗ್ಯಾಸ್ ಕಟ್ಟಿಂಗ್ಗೋಸ್ಕರ ಆಕ್ಸಿ ಅಸಿಟಿಲೀನ್ ಕಟ್ಟಿಂಗ್ ಉಪಕರಣವನ್ನು ಸೆಟ್ ಮಾಡಿ. ವರ್ಕಿಂಗ್ ಪ್ರೆಷರ್ ಅನ್ನು ಆಕ್ಸಿಜನ್ಗೆ ಸೆಟ್ ಮಾಡಿ. ವರ್ಕಿಂಗ್ ಪ್ರೆಷರ್ ಅನ್ನು ಅಸಿಟಿಲೀನ್ಗೆ ಸೆಟ್ ಮಾಡಿ. ಗ್ಯಾಸ್ ಕಟ್ಟಿಂಗ್ ನಿಂದ ಪ್ಲೇಟ್ ಅನ್ನು 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪ ಅಳತೆಗೆ ಕಟ್ ಮಾಡಿ. ಪ್ರತಿ ಬೀವೆಲ್ ಅಂಚಿನಲ್ಲಿ 2 mm ರೂಟ್ ಫೇಸ್ ಗ್ರೈಂಡ್ ಅಥವಾ ಫೈಲ್ ಮಾಡಿ. ಜೋಡಿಸಬೇಕಾದ ತುಂಡುಗಳನ್ನು ಚೆನ್ನಾಗಿ ಶುಚಿ ಮಾಡಿ. 2.5 mm ರೂಟ್ ಅಂತರವನ್ನು ಕಾಪಾಡಿಕೊಳ್ಳಲು ಸ್ಪೇಸರ್ಸ್ ಗಳನ್ನು ಉಪಯೋಗಿಸಿ. ಟ್ಯಾಕ್ ವೆಲ್ಡಿಂಗ್ ಆಗಿ ವೆಲ್ಡಿಂಗ್ ಟಾರ್ಚ್ನೊಂದಿಗೆ SMAW ಮಿಷಿನ್ ಅನ್ನು ಸೆಟ್ ಮಾಡಿ. ಟ್ಯಾಕ್ ವೆಲ್ಡಿಂಗ್ ಆಗಿ 3.15 mm ಡಯಾ MS ಎಲೆಕ್ಟ್ರಾಡ್ ಉಪಯೋಗಿಸಿ. ಟ್ಯಾಕ್ ವೆಲ್ಡಿಂಗ್ ಆಗಿ ವಿದ್ಯುತ್ ಪ್ರವಾಹವನ್ನು 110 amps ಗೆ ಸೆಟ್ ಮಾಡಿ. 3 mm ಟ್ಯಾಕ್ ಗಾತ್ರದಲ್ಲಿ ಪ್ಲೇಟಿನ ಎರಡೂ ತುದಿಗೆ ಟ್ಯಾಕ್ ವೆಲ್ಡ್ ಮಾಡಿ. ಟ್ಯಾಕ್ ವೆಲ್ಡ್ ನಲ್ಲಿ ಏನಾದರೂ ದೋಷ ಇದೆಯಾ ಅಂತ ಚೆಕ್ ಮಾಡಿ.
ಶೀಟ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅನ್ನು ಉಪಯೋಗಿಸಿ ಓವರ್ ಹೆಡ್ ಸ್ಥಾನದಲ್ಲಿ 4G 10 mm ದಪ್ಪವಿರುವ MS ಪ್ಲೇಟ್ನಲ್ಲಿ ಸಿಂಗಲ್ ವಿ ಬಟ್ ಜಾಯಿಂಟ್ಗಾಗಿ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಪರಿಶೀಲಿಸೋಣ. ಟ್ಯಾಕ್ ವೆಲ್ಡ್ ಮಾಡಿದ ಸಿಂಗಲ್ ವಿ ಬಟ್ ಜಾಯಿಂಟ್ ಅನ್ನು ಓವರ್ ಹೆಡ್ ವೆಲ್ಡಿಂಗ್ ಪೊಸಿಷನ್ನಲ್ಲಿ ಕ್ಲ್ಯಾಂಪ್ ಮಾಡಿ. ವೆಲ್ಡಿಂಗ್ ಗ್ಲೌಸ್ಗಳು, ಲೆನ್ಸ್ನ ಸರಿಯಾದ ಶೇಡ್ ಇರೋ ವೆಲ್ಡಿಂಗ್ ಹೆಲ್ಮೆಟ್ ಮತ್ತು ಜ್ವಾಲೆ ನಿರೋಧಕ ಬಟ್ಟೆಗಳಂತಹ ಸೂಕ್ತ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಗಳನ್ನು PPE ಹಾಕಿಕೊಳ್ಳಿ. ವೆಲ್ಡಿಂಗ್ ಕೇಬಲ್ನಲ್ಲಿ ಏನಾದರೂ ಹಾನಿ ಇದೆಯಾ ಅಥವಾ ವೈರ್ಗಳು ಓಪನ್ ಆಗಿದೆಯಾ ಅಂತ ಪರಿಶೀಲಿಸಿ. ವೆಲ್ಡಿಂಗ್ ಮಿಷಿನ್ ಸರಿಯಾಗಿ ಗ್ರೌಂಡ್ ಆಗಿದೆ ಅಂತ ಕನ್ಫರ್ಮ್ ಮಾಡಿಕೊಳ್ಳಿ. ವೆಲ್ಡಿಂಗ್ ಟಾರ್ಚ್ನಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದೆಯಾ ಅಂತ ಪರಿಶೀಲಿಸಿ. ಟಾರ್ಚ್ನಲ್ಲಿ ಎಲೆಕ್ಟ್ರಾಡ್ ಅನ್ನು ಸರಿಯಾಗಿ ಇಟ್ಟಿದ್ದೀರಾ ಅಂತ ಖಚಿತಪಡಿಸಿಕೊಳ್ಳಿ. ರೂಟ್ ರನ್ ವೆಲ್ಡಿಂಗ್ಗೋಸ್ಕರ 3.15 mm ಡಯಾ ಎಲೆಕ್ಟ್ರಾಡ್ ಸೆಟ್ ಮಾಡಿ. ರೂಟ್ ರನ್ಗೋಸ್ಕರ ವಿದ್ಯುತ್ ಪ್ರವಾಹವನ್ನು 110 ಆಂಪ್ಸ್ಗೆ ಸೆಟ್ ಮಾಡಿ. ಎಲೆಕ್ಟ್ರಾಡ್ ಅನ್ನು ಪ್ಲೇಟ್ನ ಮೇಲ್ಮೈಗೆ ಸಾಧ್ಯವಾದಷ್ಟು ಹತ್ತಿರದಲ್ಲಿ ಮತ್ತು ವೆಲ್ಡ್ನ ದಿಕ್ಕಿಗೆ ಸ್ವಲ್ಪ ಕೋನದಲ್ಲಿ ಇಡಿ. ಗ್ಯಾಪ್ನಲ್ಲಿ ಎಲೆಕ್ಟ್ರಾಡ್ ಚೆನ್ನಾಗಿ ಇಡಿ ಮತ್ತು ರೂಟ್ ಸೈಡ್ ಸಣ್ಣ ಬಲವರ್ಧನೆಯನ್ನು ಸಾಧಿಸಲು ಕೀ ಹೋಲ್ ಅನ್ನು ಕಂಟ್ರೋಲ್ ಮಾಡಿ. ಕನ್ಸಿಸ್ಟೆಂಟ್ ರೂಟ್ ಪೆನೆಟ್ರೇಷನ್ ಸಾಧಿಸಲು ರೂಟ್ ರನ್ ಅನ್ನು ಸಣ್ಣ ಆರ್ಕ್ ಮತ್ತು ಯೂನಿಫಾರ್ಮ್ ವೆಲ್ಡಿಂಗ್ ಸ್ಪೀಡ್ನೊಂದಿಗೆ ಡೆಪಾಸಿಟ್ ಮಾಡಿ. ವೆಲ್ಡ್ ಬೀಡ್ ಅನ್ನು ಸ್ಟೀಲ್ ವೈರ್ ಬ್ರಷ್ನಿಂದ ಶುಚಿ ಮಾಡಿ. ಎರಡನೇ ರನ್ಗಾಗಿ 3.15 mm ಡಯಾ MS ಎಲೆಕ್ಟ್ರಾಡ್ ಬಳಸಿ. ಎರಡನೇ ರನ್ಗಾಗಿ ವಿದ್ಯುತ್ ಪ್ರವಾಹವನ್ನು 110 ಆಂಪ್ಸ್ಗೆ ಹೊಂದಿಸಿ. ರೂಟ್ ರನ್ನಂತೆಯೇ ಅದೇ ಎಲೆಕ್ಟ್ರಾಡ್ ಕೋನವನ್ನು ಕಾಪಾಡಿಕೊಳ್ಳಿ. ಎರಡನೇ ಕವರ್ ರನ್ ಅನ್ನು ವೇವಿಂಗ್ ಮೋಷನ್ನಲ್ಲಿ ಡೆಪಾಸಿಟ್ ಮಾಡಿ. ವೆಲ್ಡ್ ಬೀಡ್ ಅನ್ನು ಸ್ಟೀಲ್ ವೈರ್ ಬ್ರಷ್ನಿಂದ ಶುಚಿ ಮಾಡಿ. ಮೂರನೇ ರನ್ಗಾಗಿ 3.15 mm ಡಯಾ MS ಎಲೆಕ್ಟ್ರಾಡ್ ಬಳಸಿ. ಮೂರನೇ ರನ್ಗಾಗಿ ವಿದ್ಯುತ್ ಪ್ರವಾಹವನ್ನು 110 ಆಂಪ್ಸ್ಗೆ ಸೆಟ್ ಮಾಡಿ. ಎರಡನೇ ರನ್ನಂತೆಯೇ ಮೂರನೇ ಕವರ್ ರನ್ ಅನ್ನು ಡೆಪಾಸಿಟ್ ಮಾಡಿ. ಸ್ಟೀಲ್ ವೈರ್ ಬ್ರಷ್ನಿಂದ ವೆಲ್ಡಿಂಗ್ ಅನ್ನು ಶುಚಿ ಮಾಡಿ. ವೆಲ್ಡಿಂಗ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯಾ ಅಂತ ಚೆಕ್ ಮಾಡಿ. ಶೀಲ್ಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಉಪಯೋಗಿಸಿಕೊಂಡು ಓವರ್ ಹೆಡ್ ಸ್ಥಾನದಲ್ಲಿ 10 mm ದಪ್ಪ MS ಪ್ಲೇಟ್ಗಳ ಮೇಲೆ ಸಿಂಗಲ್ ವಿ ಬಟ್ ಜಾಯಿಂಟ್ಗಾಗಿ ಅನುಸರಿಸಬೇಕಾದ ಪ್ರಮುಖ ಅಂಶಗಳನ್ನು ನಾವು ನೋಡೋಣ. ಮಲ್ಟಿಲೇಯರ್ ಅಪ್ರೋಚ್ನೊಂದಿಗೆ ಶಾರ್ಟ್ ಆರ್ಕ್ ಲೆಂತ್ ಕಾಪಾಡಿಕೊಳ್ಳಿ. ಎಲೆಕ್ಟ್ರಾಡ್ನ ಸರಿಯಾದ ಆಂಗಲ್ ಮತ್ತು ಟ್ರಾವೆಲ್ ಸ್ಪೀಡ್ ಉಪಯೋಗಿಸುವ ಮೂಲಕ ಓವರ್ ಡೆಪಾಸಿಷನ್ ಮತ್ತು ಸೈಡ್ ಅಂಡರ್ಕಟ್ ಅನ್ನು ತಪ್ಪಿಸಿ. ಬಿಸಿಯಾದ ವರ್ಕ್ ಪೀಸ್ ಅನ್ನು ಸುರಕ್ಷಿತವಾಗಿ ಹಿಡಿಯಲು ಟಾಂಗ್ಸ್ ಗಳನ್ನು ಬಳಸಿ. ತಟ್ಟೆಯ ಮೇಲಿನ ಅಂಚು ಕರಗದಂತೆ ತಡೆಯಿರಿ. ಕಣ್ಣಿನ ರಕ್ಷಣೆಗಾಗಿ ಚಿಪ್ಪಿಂಗ್ ಗಾಗಲ್ಸ್ ಧರಿಸಿ. ಈಗ ತಪಾಸಣೆ ಪ್ರಕ್ರಿಯೆಯಲ್ಲಿ ಗಮನಿಸಬಹುದಾದ ದೋಷಗಳನ್ನು ಗುರುತಿಸೋಣ. ಅಂಡರ್ಕಟ್, cracks, improper bead profile, poor fusion,
excess reinforcement, spatters. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪದ ಪ್ರಕಾರ ಪ್ಲೇಟ್ಸ್ ತಯಾರಿಸುವುದು. ರೂಟ್ ಗ್ಯಾಪ್ನೊಂದಿಗೆ ಪ್ಲೇಟನ್ನು ಬೆವೆಲ್ ಮಾಡಿ ಮತ್ತು ವೆಲ್ಡ್ ಜಾಯಿಂಟ್ಸ್ಗಳನ್ನು ಟ್ಯಾಕ್ ಮಾಡಿ. ಓವರ್ ಹೆಡ್ ವೆಲ್ಡಿಂಗ್ ಪೊಸಿಷನ್ನಲ್ಲಿ ಟ್ಯಾಕ್ ವೆಲ್ಡ್ ಮಾಡಿದ್ದ ಪ್ಲೇಟ್ಸ್ಗಳನ್ನು ಕ್ಲಾಂಪ್ ಮಾಡಿ. ರೂಟ್ ರನ್, 2ನೇ ರನ್ ಮತ್ತು 3ನೇ ರನ್ ಅನ್ನು ಡೆಪಾಸಿಟ್ ಮಾಡಿ. ಸ್ಟೀಲ್ ವೈರ್ ಬ್ರಷ್ ಬಳಸಿ ವೆಲ್ಡ್ಮೆನ್ಸ್ ಅನ್ನು ಸ್ವಚ್ಛಗೊಳಿಸಿ. ಏನಾದರೂ ಎಕ್ಸ್ಟರ್ನಲ್ ಡಿಫೆಕ್ಟ್ಸ್ ಇದೆಯೇ ಎಂದು ವೆಲ್ಡ್ಮೆಂಟ್ ಅನ್ನು ಪರೀಕ್ಷಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.